ಒಂದು ಹಳ್ಳಿಯಲ್ಲಿ ಸೋಮಣ್ಣ ಅನ್ನುವ ಹೆಸರಿನ ರೈತನಿದ್ದ. ಅವನು ತನ್ನ ಗ್ರಾಮದಲ್ಲಿಯೇ ಇನ್ನೊಂದು ಹೊಸ ಮನೆಯನ್ನು ಕಟ್ಟಿಸುತ್ತಿರುತ್ತಾನೆ. ಮನೆ ನಿರ್ಮಾಣ ಹಂತದಲ್ಲಿರುವ ಕಾರಣ ಬೇಗ ಹೊಸ ನೀರಿನ ಸಂಪರ್ಕ ಕೊಡಿಸಬೇಕು ಅಂತ ಯೋಚಿಸುತ್ತಾನೆ. ಆದರೆ ಅವನಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿರುತ್ತಾನೆ. ಆಗ ಅವನ ಮಗಳು ಅಭಿಜ್ಞಾ ಅವನ ಗೊಂದಲಕ್ಕೆ ಪರಿಹಾರ ಸೂಚಿಸುತ್ತಾಳೆ. ಯಾಕಪ್ಪ ಬೇಜಾರಲ್ಲಿ ಕೂತಿದ್ಯಾ? ಏನಾಯ್ತು? ಏನಿಲ್ಲ ಮಗಳೇ. ಹೇಳಪ್ಪ. ಮನ್ಸಲ್ಲಿರೋ ಬೇಜಾರನ್ನ ಇನ್ನೊಬ್ರ ಹತ್ರ ಹೇಳಿದ್ರೆ ಮನ್ಸು ಹಗರಾಗತ್ತೆ. ಬೇಜಾರಲ್ಲ, ಗೊಂದಲ ಅಷ್ಟೇ. ಏನ್ ಗೊಂದಲ ಹೇಳು. ಹೊಸ ಮನೆ ಕಟ್ಟಕ್ ಶುರು ಮಾಡುವಾಗ್ಲೇ ಹೊಸ ನೀರಿನ ಸಂಪರ್ಕಕ್ಕೆ ಅರ್ಜಿ ಹಾಕ್ಬೇಕಾಗಿತ್ತು. ಅಷ್ಟೇನಾ? ಇನ್ ಅರ್ಜಿ ಹಾಕಿದ್ರೆ ಆಯ್ತು. ಆಗ್ತೀನಿ, ಅದು ಈಗಾಗ್ಲೇ ಹಾಕ್ಬೇಕಾಗಿತ್ತು. ತುಂಬಾ ಲೇಟ್ ಆಯ್ತಮ್ಮ. ಇನ್ನು ಅದು ನಮ್ ಕೈ ಸೇರಕ್ಕೆ ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ, ಎಷ್ಟು ಅಲ್ದಾಡ್ಬೇಕೋ ಗೊತ್ತಿಲ್ಲ. ಕಾಯೋದು ಅಲ್ದಾಡೋದು ಯಾವುದು ಬೇಕಾಗಿಲ್ಲ. ಮತ್ತೆ ನಾವು ಕೂತಲ್ಲೇ ಎಲ್ಲ ಬಂದ್ಬಿಡುತ್ತಾ? ಒಂಥರ ಹಾಗೆ ಅನ್ಕೋ. ಏನ್ ಮಗಳೇ, ಇದು ತಮಾಷೆ ಮಾಡೋ ಸಮಯನ ಇದು? ತಮಾಷೆ ಅಲ್ಲಪ್ಪ. ಸಕಾಲ ಕಾಯ್ದೆ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿ ಅರ್ಜಿ ಸಲ್ಲಿಸಿದ್ರೆ ನಾವು ಬಯಸಿದ ಸೇವೆ ನಿಗದಿತ ಅವಧಿಯಲ್ಲಿ ನಮ್ ಕೈ ಸೇರುತ್ತೆ. ಹೌದಾ? ಈಗೊಂದು ಕಾಯ್ದೆ ಇದೆಯಾ? ಹೌದಪ್ಪ. ನಾವೀಗ ಹೊಸ ನೀರಿನ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿದ್ರೆ 7 ಕೆಲಸದ ದಿನಗಳಲ್ಲಿ ಸೇವೆ ನಮಗ್ ಸಿಗುತ್ತೆ. ಹೌದಾ? ಅಷ್ಟೇ ಅಲ್ಲಪ್ಪ, ನಿಗದಿತ ಸಮಯಕ್ಕೆ ಸೇವೆ ಸಿಗದೆ ಇದ್ರೆ ನಾವು ಮೇಲ್ಮನವಿ ಕೂಡ ಸಲ್ಲಿಸಬಹುದು. ಈಗ ಸರ್ಕಾರಿ ಸೇವೆ ಪಡೆಯೋದು ಇಷ್ಟೊಂದು ಸುಲಭ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಸಕಾಲ ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪೋಲ್ಲ.